ಮಾವ ಯಾರೂ ಬರಲ್ಲ ಅಂತ ಅಂದ್ಕೊಂಡು ನಾನು ಡೋರ್ ಲಾಕ್ ಮಾಡಿದೆ ಸ್ನಾನಕ್ಕೆ ಹೋಗ್ಬಿಟ್ಟೆ. ಆದರೆ ನೀವು... ಇಲ್ಲ ಪರವಾಗಿಲ್ಲ, ನೀನು ಬಟ್ಟೆ ಹಾಕೊಂಬಂದು ಆಮೇಲೆ ಚಾರ್ಜರ್ ಕೊಡು. ಅಯ್ಯೋ ಮಾವ, ಫೋನ್ ಬೇರೆ ಸ್ವಿಚ್ ಆಫ್ ಆಗಿದೆ ಅಂತ ಹೇಳ್ತೀರಾ. ಯಾವ ಥರ ಇಂಪಾರ್ಟೆಂಟ್ ಕಾಲ್ಸ್ ಬಂದರೆ ಮಿಸ್ ಆಗಲ್ವಾ? ನೀವಿರಿ ಮಾವ. ಇವತ್ತು ನೀವು ಫುಲ್ ಚಾರ್ಜ್ ಆಗ್ತೀರ ಮಾವ. ಚಿತ್ರನ್ ರೂಮ್ಗೆ ಯಾರು ಹೋಗ್ಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನೇ ಅವಳ ರೂಮ್ನ ಕ್ಲೀನ್ ಮಾಡ್ತಾ ಇದ್ದೆ. ಹೀಗಿರುವಾಗ ಯಾರು ಅವಳ ರೂಮ್ಗೆ ಹೋಗಿದ್ದು? ಏನ್ ಮುತ್ತು, ಅರ್ಧಕ್ಕೆ ಊಟ ಬಿಟ್ಬಿಟ್ಟು ಹೋಗ್ತಿದ್ಯಾ? ಬರ್ತಿರೋ ಕೋಪಕ್ಕೆ ಹಸುವೆ ಹಿಂಗೋಯ್ತು. ಇವತ್ತವಳಿ ಬೀಳೋ ವಧೆನ ಅವಳಿ ಜನ್ಮದಲ್ಲೇ ಮರೆಯಲ್ಲ. ಯಾವ ಮುತ್ತು ಮಾವನ್ ಕಂಡ್ರೆ ಪ್ರಾಣ ಬಿಡ್ತಿದ್ಲೋ ಅದೇ ಮುತ್ತು ಮಾವನ್ ಹೆಸರು ಕೇಳಿದ್ರೆ ಹೆದರ್ಕೊಂಡು ನಡಗ್ ಹೋಗ್ಬೇಕು. ಯಾರದು ರೂಮಲ್ಲಿ? ಮಾವ, ಹೇಗೆ ಕಾಣಿಸ್ತಿದ್ದೀನಿ ನಾನು? ಏನಾಯ್ತು ಮಾವ? ಮಾತಾಡ್ಬೇಡ ನೀನು. ಇಷ್ಟ ದಿನ ನಿನ್ನ ಪಾಪದವಳು ಅನ್ಕೊಂಡಿದ್ದೆ, ಆದ್ರೆ ನಿಂಗೆ ಮೈ ತುಂಬಾ ಕೊಬ್ಬಿದೆ. ಈ ಮನೇಲಿ ಏನ್ ಮಾಡಿದ್ರು ಕೇಳಲ್ಲ ಅನ್ನೋ ದುರಂಕಾರನ ನಿನ್ಗೆ? ಇಲ್ದಿದ್ರೆ ವೇಸ್ಟಲ್ಲಿ ಬಂದು ನನ್ನ ಮುಂದೆ ನಿಲ್ತಿದ್ಯಾ ನೀನು? ಈ ರೂಮಿಗೆ ಬರಬಾರ್ದು ಅಂತ ಮನೇಲಿರೋರೆಲ್ರಿಗೂ ಗೊತ್ತು. ಯಾರನ್ನ ಕೇಳ್ಕೊಂಡು ಒಳಗಡೆ ಬಂದೆ? ನೀನ್ ಮಾಡಿರೋ ಕೆಲ್ಸಕ್ಕೆ ಸಾಕ್ ನಿಲ್ಸು ನೀನ್ ಅಳೋ ನಾಟಕನ. ಬೇಕು ಅಂತ ಅಳೋ ನಾಟಕ ಆಡಿ ಕೆಲಸ ಸಾಧಿಸ್ಕೋಬಹುದು ಅಂತನಾ? ಇನ್ ಮುಂದೆ ನಿನ್ ನಾಟಕ ನನ್ನ ಹತ್ರ ನಡೆಯಲ್ಲ. ಚಿತ್ರ ಕೊಟ್ಟೋಗಿರೋ ನೆನಪನ್ ಯಾರು ಅಳ್ಸಕ್ಕಾಗಲ್ಲ. ಅವಳ ಸ್ಥಾನಕ್ಕೆ ಯಾರನ್ನ ಬರಕ್ಕೂ ಬಿಡಲ್ಲ ನಾನು. ಎಲ್ಲ ಗೊತ್ತಿದ್ದು ಏನಿದು ಅಸಹ್ಯ. ನನ್ನ ಕೈಲಿ ನೀನ್ ಸಹಿಸ್ಕೊಳಕ್ಕಾಗಲ್ಲ. ನನ್ ಬದುಕಿರೋರ್ಗು ನಿನ್ ಮುಖ ನನಗೆ ತೋರಿಸ್ಬೇಡ. ಹೊಟ್ಟೋಗು. ಮಾವ, ಹಂಗೆಲ್ಲ ಹೇಳ್ಬೇಡಿ ಮಾವ. ಮಾವ ಅಂತ ಕರಿಬೇಡ ನೀನು. ನನ್ ಪಿತ್ತ ನೆತ್ತಿಗರಕ್ ಮುಂಚೆ ಮನೆಯಿಂದ ತೊಲಗು. ಮತ್ತೆ ಮನೆ ಕಾಲಿಡ್ಬೇಡ ನೀನು. ನಿಮಗ್ ಕೈ ಮುಗಿತೀನಿ ಮಾವ, ಹಂಗೆಲ್ಲ ಹೇಳ್ಬೇಡಿ. ನನಗ್ ಬೈರಿ, ಹೊಡಿರಿ, ಬಡಿರಿ, ಆದ್ರೆ ನಿಮ್ ಮುಖ ನೋಡ್ಬೇಡ ಅಂತ ಮಾತ್ರ ಹೇಳ್ಬೇಡಿ ಮಾವ. ನಿಮ್ಮನ್ನ ನೋಡ್ದೆ ನಾನು ಬದುಕಿರ್ತೀನ? ನಿಮಗೆ ಇಷ್ಟ ಆಗುತ್ತೆ ಅನ್ಕೊಂಡು ಈ ರೀತಿ ಮಾಡ್ಬಿಟ್ಟೆ. ನನ್ನನ್ನು ಕ್ಷಮಿಸ್ಬಿಡಿ ಮಾವ. ನಿನಗೆ ಬಾಯಿ ಮಾತಲ್ಲಿ ಹೇಳಿದ್ರೆ ಅರ್ಥ ಆಗಲ್ಲ. ಮಾವ ಗೊತ್ತಿಲ್ಲದೆ ಮಾಡ್ದೆ ಮಾವ. ಹೋಗಿ ಆಚೆ. ಮಾವ, ನನ್ನ ಮನೆಯಿಂದ ಆಚೆ ಕಳಿಸ್ಬೇಡಿ ಮಾವ. ಇನ್ನೊಂದ್ಸರಿ ಮನೆ ಕಡೆ ತಲೆ ಹಾಕೂಡ್ದು. ಹೋಗೋ. ಅಯ್ಯೋ, ಕನ್ಸ? ಛೇ, 3 ಜನಕ್ಕೂ ಒಂದೇ ಕನ್ಸು ಬೀಳ್ಬೇಕಾ? ಅಲ್ವಾ ಮತ್ತೆ 3 ಜನರ ಕನಸು ಒಂದೇ ಅಲ್ವಾ? ಬೆಳ್ಳಿ ನಾಯಿ ಮನೆ ಬಿಟ್ಟು ಓಡಿಸೋದು. ಅದೆಲ್ಲ ಬಿಡಿ, ಮಾವ ಹೋಗಿ ತುಂಬ ಹೊತ್ತಾಯ್ತು, ಏನೂ ಸದ್ದಿಲ್ವಲ್ಲ. ಮಾವ ಹೊಡೆದಿರೋ ಏಟಿಗೆ ಮೂರ್ಛೆ ಹೋಗಿರ್ಬೇಕು. ಬನ್ನಿ ನೋಡೋಣ.
ಏನ್ ಮುತ್ತು ಇದು? ಚಿಕ್ಕಮ್ಮ ಇಲ್ಲಿ ನೋಡಿ ಬೆಳ್ಳಿನ. ಬೆಳ್ಳಿ? ಏನಿದು ನೀನು ಅವತಾರ? ಅಯ್ಯೋ ಬೈಬೇಡಿ ಚಿಕ್ಕಮ್ಮ, ಏನು ಗೊತ್ತಾಗಲ್ಲ ಅವಳಿಗೆ. ಚಿತ್ರನ್ ಬಟ್ಟೆ ಹಾಕೊಂಡ್ರೆ ಚಿತ್ರ ಹಾಕ್ಬಿಡ್ತೀನಿ ಅನ್ಕೊಂಡಿದ್ದಾಳೆ. ಸರಿಯಾದ ಪೆದ್ದಿ ಇವಳು. ನಾನು ಯಾಕೆ ಬೈಲಿ ಮುತ್ತು? ನೀನು ಸಿಟ್ಟು ಮಾಡ್ಕೊಂಡು ಮೇಲ್ ಬಂದಿದ್ದು ನೋಡಿ ಏನಾಯ್ತು ಅಂತ ಗಾಬರಿ ಆಯ್ತು ನನಗೆ. ನೀನೀಗ ನಗ್ತಾ ಇರೋದು ನೋಡಿ ಹಾಲು ಕುಡಿದಷ್ಟು ಸಮಾಧಾನ ಆಯ್ತು. ನಿಜ ಚಿಕ್ಕಮ್ಮ, ನೋಡಿದ ತಕ್ಷಣ ತುಂಬಾ ಕೋಪ ಬಂತು, ಆದ್ರೆ ಅವಳ ಮುಗ್ದಲ್ಲಿ ಸಂತೋಷ ನೋಡಿ ಎಲ್ಲ ಕರ್ಗೋಯ್ತು. ಅದಕ್ಕೆಲ್ಲ ಕಾರಣ ನೀವೇ ಚಿಕ್ಕಮ್ಮ. ಇವತ್ತಾನೆ ಹೊಸ ಸೀರೆ ಬಾಗ್ನ ಕೊಟ್ಟು ಜೀವನ ಪೂರ್ತಿ ಚೆನ್ನಾಗಿರುವಂತ ಮನಸ್ಫೂರ್ತಿ ಆಶೀರ್ವಾದ ಮಾಡಿದ್ದೀರಾ. ನಿಮ್ಮ ಆಶೀರ್ವಾದ ಯಾವತ್ತೂ ಸುಳ್ಳಾಗಬಾರ್ದು ಚಿಕ್ಕಮ್ಮ. ಬೆಳ್ಳಿ ಯಾವಾಗಲೂ ಸಂತೋಷವಾಗಿರ್ಬೇಕು. ನೋಡಿ ಚಿಕ್ಕಮ್ಮ, ಬೆಳ್ಳಿ ಮುಗ್ದಲ್ಲಿರೋ ಮುಗ್ಧತೆ ನನ್ನ ಕೋಪ ನುಂಗಾಕ್ಬಿಡ್ತು. ಸದ್ಯ ದೇವ್ರು ದೊಡ್ಡವನು, ನನಗೀಗ ಜೀವ ಬಂತು. ಅರ್ಧದಲ್ಲೇ ನೀನು ಊಟ ಬಿಟ್ಬಿಟ್ಟು ಬಂದ್ಬಿಟ್ಟಿಯಲ್ಲ, ನನ್ನ ಮನ್ಸಿಗೆ ತುಂಬ ಬೇಜಾರಾಯಿತು. ಈಗಲಾದರೂ ಬಂದು ಊಟ ಮಾಡ್ಬೋದಲ್ಲ ಮುತ್ತು? ಹಾ ಚಿಕ್ಕಮ್ಮ, ಬರ್ತೀನಿ. ನೋಡು ಬೆಳ್ಳಿ, ಇದೇ ಕೊನೆ, ಮತ್ತೆ ರೂಮ್ ಕಡೆ ಬರಬಾರ್ದು, ಸರಿನಾ? ಸರಿ ಮಾವ. ಒಳ್ಳೆ ಮಗು ತರ ಆಡ್ತಾಳಲ್ಲ ಚಿಕ್ಕಮ್ಮ. ಹೌದು ಮುತ್ತು, ನೀನು ಬೇಗ ಊಟಕ್ಕೆ ಬಾ. ಸರಿ. ಅಕ್ಕ, ಮಾಯ ಚಿನ್ನದ ಸೂಜಿನೇ ಇರ್ಬೋದು, ಹಾಗಂತ ನಿಮ್ಮ ಕಣ್ಣಿಗೆ ಚುಚ್ಕೊಂಡಿದ್ದು ತಪ್ಪು. ನಾವೇ ಶೃಂಗಾರ ಮಾಡಿ ಕಳಿಸಿ ನಮ್ಮ ಹಳ್ಳನ ನಾವೇ ತೋಡ್ಕೊಂಡಾಗಾಯ್ತು. ಅವಳು ನಗ್ತಾ ಇದ್ರೆ ನನ್ನ ಮೈಯೆಲ್ಲ ಹತ್ಕೊಂಡು ಉರಿತಿತ್ತು. ನಾವು ಹೀಗೆ ಮೈ ಮರಿಬಾರ್ದಾಗಿತ್ತು. ಹೋಗ್ಲಿ ಬಿಡಿ ಅತ್ತೆ, ಒನ್ ಪ್ಲಾನ್ ಫ್ಲಾಪ್ ಆಯ್ತು ಅಂತ ಆತ್ಮವಿಶ್ವಾಸ ಕಳ್ಕೊಳ್ಳೋದು ಈ ಮಾಯನ್ ಜಾಯಮಾನಕ್ಕೆ ಬಂದಿಲ್ಲ. ನಾವು ಹೀಗೆ ಯಾಮಾರಿದ್ದು ಇದೇ ಕೊನೆ ಸಲ ಆಗಬೇಕು. ಈಗ ಬೆಳ್ಳಿಗೆ ಯಾವ ಗಿಫ್ಟ್ ಕೊಡೋಕ್ಕಾಗ್ಲಿಲ್ವೋ ಮಾವನ್ ಹುಟ್ಟಿದ ಹಬ್ಬದ ದಿನ ಬಡ್ಡಿ ಸಮೇತ ವಾಪಸ್ ಕೊಡಬೇಕು. ಕೊಟ್ಟೆ ಕೊಡ್ತೀನಿ, ನೋಡ್ತೀರಿ. ಬೆಳ್ಳಿ, ಬುದ್ಧಿ ಇಲ್ವೇನೆ ನಿಂಗೆ? ಚಿತ್ರನ್ ಸೀರೆ ಯಾಕೆ ಉಟ್ಕೊಳಕ್ ಹೋಗಿದ್ದೆ? ಯಾಕೆ ಅಂದ್ರೆ ನನ್ನ ಮುತ್ತು ಮಾವನ್ ವೈಡ್ ಆಗೋಳು. ಓ, ನಿಂಗೆ ಇಂಗ್ಲಿಷ್ ಬರಲ್ಲ ಅಲ್ವಾ? ವೈಡ್ ಆಗೋಳು ಅಂದ್ರೆ ಎಂಟಿ ಆಗೋಳು ಅಂತ, ಅದಕ್ಕೆ ಸೀರೆ ಉಟ್ಕೊಂಡಿದ್ದು. ಅಲ್ವೇ ಬೆಳ್ಳಿ, ಅಣ್ಣ ಹೇಳ್ತಿದ್ದ ಚಿತ್ರನ್ ರೂಮ್ಗೆ ಯಾರಾದ್ರೂ ಹೋದ್ರೆ ಮುತ್ತುಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ ಅಂತ. ಅವ್ನ್ ಕೋಪ ಮಾಡ್ಕೊಂಡು ನೀನ್ ಕೆನ್ನೆಗೆ 2 ಬಾರಿಸಿದಿದ್ರೆ ಏನೇ ಮಾಡ್ತಿದ್ದೆ? ಓ, ಬಿಟ್ಬಿಡ್ತಾರೆ. ನನ್ನ ಮುತ್ತು ಮಾವನ್ ಎಂಟಿ ಆಗೋಳು, ನನ್ಗೆ ಹೊಡಿತಾರೆ. ಅಳ್ಮುಂಜಿ ಮೂತಿ ಮಾಡ್ಕೊಂಡು 2 ದಿನ ಊಟ ಬಿಟ್ಟು 2 ವ್ರತ ಮಾಡ್ತಿದ್ದಿ. ಹಂಗೆಲ್ಲ ಏನು ಆಗ್ತಿರ್ಲಿಲ್ಲ. ಮಾವ ಬಯೋದು ಬೇರೆಯವ್ರಿಗೆ, ನನ್ಗಲ್ಲ. ಹಂಗಂತ ಅವರೇ ಹೇಳಿದ್ರು. ನಿನ್ನ ಬಿಟ್ಟು ಬೇರೆ ಯಾರೇ ರೂಮಿಗೆ ಬಂದಿದ್ರು ಅವ್ರನ್ನ ಸುಮ್ನೆ ಬಿಡ್ತಿರ್ಲಿಲ್ಲ. ನಮ್ ಬೆಳ್ಳಿ ಅಲ್ವಾ, ಪರವಾಗಿಲ್ಲ ಬಿಡು ಅಂತ ಎಲ್ಲರ ಮುಂದೆ ಹೊಗಳಿದ್ರು. ಅಮ್ಮ, ನನ್ ಮೇಲೆ ಪ್ರೀತಿ ಇರೋದಕ್ಕೆ ತಾನೆ ಮುತ್ತು ಮಾಮ ಹಾಗೆ ಹೇಳಿದ್ದು. ಹೂ ಅಂತ ಹೇಳಮ್ಮ.
ಅಮ್ಮ ನಾಳೆ ಮುತ್ತು ಮಾವನ್ ಹುಟ್ಟಬ್ಬ. ಮಾವಂಗ್ ಏನಾದ್ರೂ ಕೊಡ್ಬೇಕು. ಬೆಳಗ್ಗೆ ಬೇಗ ಎದ್ದು ದೇವಸ್ಥಾನಕ್ಕೆ ಹೋಗಿ ಮಾವನ್ ಹೆಸರಲ್ಲಿ ಅರ್ಚನೆ ಮಾಡಿಸಿ ನಾನೇ ನನ್ನ ಕೈಯಾರೆ ಮುತ್ತು ಮಾವನ್ ಹಣೆಗೆ ಕುಂಕುಮ ಇಡ್ಬೇಕು. ಆಗ ಮಾವ ಫುಲ್ ಖುಷಿಯಾಗಿರ್ತಾರೆ. ಅಮ್ಮ ಎಲ್ರಿಗಿಂತ ಮೊದಲು ನಾನೇ ಮುತ್ತು ಮಾವಂಗೆ ಹ್ಯಾಪಿ ಹುಟ್ಟು ಹಬ್ಬದ ಶುಭಾಶಯಗಳು ಅಂತ ಹೇಳ್ಬೇಕು. ಮುತ್ತು ಮಾವ ನಿನಗೆ ಸಿಗ್ತಾನೆ ಬೆಳ್ಳಿ, ಆದ್ರೆ ಇಷ್ಟೊಂದು ಆಸೆ ಇಟ್ಕೊಳ್ಳೋದು ಬೇಡ ಕಣೆ. ಯಾಕೆ ಇಟ್ಕೋಬಾರ್ದು? ಈ ಜಗತ್ತಲ್ಲಿ ತುಂಬಾ ಪುಣ್ಯ ಮಾಡಿ ಹುಟ್ಟಿರೋದು ಯಾರ್ಯಾರು ಗೊತ್ತಾ? ಒಂದು ಚಿತ್ರ ಅಕ್ಕ, ಇನ್ನೊಂದು ನಾನು. ಅದಕ್ಕೆ ನನ್ಗೆ ನಮ್ಮ ಮುತ್ತು ಮಾವನ್ ಮದ್ವೆ ಹಾಕೋ ಭಾಗ್ಯ ಸಿಕ್ಕಿರೋದು. ಅಯ್ಯೋ ಹೋಗವ, ನಂಗೆ ಟೈಮ್ ಆಯ್ತು. ಬೆಳ್ಳಿ, ಹುಚ್ಚ ಹುಡುಗಿ ಮಾವನ್ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾಳೆ. ದೇವ್ರೆ, ನನ್ನ ಮಗಳು ಮುಗ್ದೆ. ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಒಂದು ಅವಳಿಗೆ ಗೊತ್ತಾಗಲ್ಲ. ಆ ಮನೆ ಜನ ಅವಳು ಮುಗ್ಧತೆನ ಎಲ್ಲಿ ದುರುಪಯೋಗ ಮಾಡ್ಕೋತಾರೋ ಅಂತ ಭಯ ಆಗ್ತಿದೆ ನನಗೆ. ಕೆಲವ್ರಿಗೆ ನೀನು ಬುದ್ಧಿ ಕೊಟ್ಟು ಈ ಬುದ್ಧಿನ ಉಪಯೋಗಿಸ್ಕೊಂಡು ಜೀವನ ಮಾಡು ಅಂತೀಯ. ಇನ್ನು ಕೆಲವ್ರಿಗೆ ದಡ್ಡತನ ಕೊಟ್ಟು ನೀನೇ ಜೊತೆಲಿ ನಿಂತ್ಕೊಂಡು ಕಾಪಾಡ್ತೀಯ. ನನ್ನ ಮಗಳ ಜೊತೆನಲ್ಲಿ ಯಾವಾಗಲೂ ನೀನಿರ್ತೀಯ ಅಲ್ವಾ? ನನ್ನ ಜೀವನದಲ್ಲಿ ನಾ ಸುಖ ಸಂತೋಷ ಅನ್ನೋದನ್ನೇ ನೋಡಲಿಲ್ಲ. ಚಿಕ್ಕ ವಯಸ್ಸಿನಲ್ಲೇ ಗಂಡನ ಕಳ್ಕೊಂಡೆ. ಒಂದು ಅನ್ನಕ್ಕೂ ಪಡಬಾರ್ದು ಕಷ್ಟಪಟ್ಟೆ. ಹುಟ್ಟಿದ್ದು ಶ್ರೀಮಂತರ ಮನೇಲಾದ್ರೂ ಅಪ್ಪನ ಮನೆ ಹಂಗ ಬೇಡ ಅಂತ ಕಷ್ಟದಲ್ಲೇ ಜೀವನ ಕಳೆದೆ. ಇಷ್ಟೆಲ್ಲ ಕಷ್ಟ ಯಾಕೆ ಪಟ್ಟೆ ಗೊತ್ತಪ್ಪ? ನನ್ನ ಮಗಳು ಬೆಳ್ಳಿಗೋಸ್ಕರ, ಅವಳು ಚೆನ್ನಾಗಿರ್ಬೇಕು ಅಂತ. ನಾನು ನಿನ್ನನ್ನು ಯಾವತ್ತೂ ಏನೂ ಕೇಳಿಲ್ಲ. ನನ್ನ ಕಾಲ ಏನೋ ಮುಗಿದೋಯ್ತು. ಆದ್ರೆ ನನ್ನ ಮಗಳು ಬೆಳ್ಳಿ ಬದುಕಿ ಬಾಳ್ಬೇಕಾಗಿರೋಳು. ಅವಳ ಆಸೆನ ನಿರಾಸೆ ಮಾಡಬೇಡ. ಅವಳಿಗೆ ಮುತ್ತು ಮಾವ ಅನ್ನೋ ಹೆಸರು ಬಿಟ್ರೆ ಬೇರೆ ಏನೂ ಗೊತ್ತಿಲ್ಲ. ಅವಳ ಆಸೆ ಪಡೋದನ್ನ ನೋಡಿದ್ರೆ ನಂಗೆ ಭಯ ಆಗುತ್ತೆ. ಒಂದ್ ವೇಳೆ ಅವಳ ಆಸೆ ನಿರಾಸೆ ಆದ್ರೆ ಅವಳ ಪ್ರಾಣನೇ ಬಿಟ್ಬಿಡ್ತಾಳೆ. ಬೆಳ್ಳಿ ನಮ್ಮನೆ ನಂದಾದೀಪ, ನಿನ್ ಕೈ ಮುಗಿದ್ ಕೇಳ್ಕೊತೀನಿ, ಅದನ್ನ ನಂದಿಸ್ಬೇಡಪ್ಪ. ನನ್ನ ಮಗಳ ಬದುಕನ್ನ ಕತ್ಲಗ್ ದೂಡ್ಬೇಡ. ಅವಳು ಬಾಳನ್ನ ಬೆಳಗೋ ಜವಾಬ್ದಾರಿ ನಿಂದು ತಂದೆ, ನಿಂದು. ಚಿಕ್ಕಮ್ಮ, ಏನ್ ಮುತ್ತು? ನಾನು ಸ್ನಾನಕ್ಕೆ ಹೋಗ್ತಾ ಇದ್ದೀನಿ. ರೈಸ್ ಮಿಲ್ಲಿಂದ ಯಾರಾದ್ರೂ ಕಾಲ್ ಮಾಡಿದ್ರೆ ಒಂದು ಅರ್ಧ ಗಂಟೆಲಿ ಬರ್ತೀನಿ ಅಂತ ಹೇಳಿ. ತಗೊಳ್ಳಿ. ಸರಿಪ್ಪ. ಓಕೆನಾ? ಓಕೆ, ಬೇಗ ಹೋಗ್ಬಿಡ್ತೀನಿ. ಹಾ, ಈಗ ನೋಡಿ ಆಟ.
ಅಕ್ಕ ಮಾವ ಯಾವಾಗ್ಲೂ ಒಂಥರ ಇರ್ತಾರೆ. ಅವ್ರ ಲೈಫಲ್ಲಿ ಉತ್ಸಾಹನೇ ಇಲ್ಲ. ಅವರಿಗೆ ಸದಾಕಾಲ ನಿಮ್ದೇ ಯೋಚನೆ. ನನಗೆ ಬೇಕಾದವರು ಬೇಜಾರು ಮಾಡ್ಕೊಂಡ್ರೆ ನನ್ನ ಕೈಲಿ ನೋಡೋಕ್ಕಾಗಲ್ಲ ಅಕ್ಕ. ಮಾವ ಇನ್ನೂ ನಿಮ್ಮ ನೆನಪಿನಲ್ಲೇ ಬದುಕ್ತಿರೋದು ನೋಡಿ ತುಂಬಾ ಖುಷಿ ಆಗತ್ತೆ. ನಿಮ್ಮ ಮೇಲೆ ಇಟ್ಟಿರೋ ಪ್ರೀತಿ ನೋಡಿದ್ರೆ ಆಶ್ಚರ್ಯ ಆಗತ್ತೆ. ಆದ್ರೆ ಅವರೆಲ್ಲಿ ಸದಾಕಾಲ ನಿಮ್ಮ ಯೋಚನೆಯಲ್ಲಿ ಕಳೆದು ಬಿಡ್ತಾರೋ ಅಥವಾ ಅವ್ರ ಮುಂದಿನ ಜೀವನ ಎಲ್ಲಿ ಹಾಳಾಗ್ಬಿಡುತ್ತೋ ಅನ್ನೋ ಭಯ ಶುರುವಾಗಿದೆ ಅಕ್ಕ. ನಮ್ಗೆ ಆಸ್ತಿ ಅಂತಸ್ತು ಐಶ್ವರ್ಯ ಯಾವುದೂ ಬೇಡ. ನಾವೆಲ್ಲರೂ ನಮ್ಮ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿರೋ ನಮ್ಮ ಮಾವ ಖುಷಿಯಾಗಿರ್ಬೇಕು. ಸತ್ತು ಸ್ವರ್ಗ ಸೇರಿರೋರ್ನ ದೇವ್ರ ಸಮಾನ ಅಂತಾರೆ. ಅದಕ್ಕೆ ನಿಮ್ಗೆ ಕೈ ಮುಗಿದ್ ಬೇಡ್ಕೋತೀನಿ. ನಮ್ಮ ಮುತ್ತು ಮಾವನ ಮನಸ್ಸಲ್ಲಿ ಉತ್ಸಾಹ ತುಂಬಬೇಕು ಅಕ್ಕ. ನೀವೇ ತುಂಬ್ತಿರಲ್ವಾ? ಮಾಯಾ, ಮಾವ ಮಾವ ನೀವ್ ಯಾವಾಗ ಬಂದ್ರಿ? ನೀನು ನನಗೋಸ್ಕರ ಬೇಡ್ಕೊಳ್ಬೇಕಾದ್ರೇ ಬಂದೆ. ಯಾವಾಗಲೂ ಬೇರೆಯವ್ರು ಒಳ್ಳೇದ್ರ ಬಗ್ಗೆನೇ ಯೋಚನೆ ಮಾಡ್ತೀಯಾ? ಆ ದೇವ್ರು ಎಂಥ ಒಳ್ಳೆ ಮನ್ಸು ಕೊಟ್ಟಿದ್ದ ನಿನಗೆ. ಇನ್ನು ಒಳ್ಳೆತನ ನೋಡಿದ್ರೆ ನನಗೆ ಆಶ್ಚರ್ಯ ಆಗುತ್ತೆ. ನೀಲಾಂಬರಿ ಅತ್ತೆ ಯಾವಾಗ್ಲೂ ಹೇಳ್ತಿರ್ತಾರೆ ಮಾವ, ನಾವ್ ಯಾವಾಗ್ಲೂ 4 ಜನಕ್ಕೆ ಒಳ್ಳೇದ್ ಬಯಸ್ಬೇಕು ಅಂತ. ನನಗೂ ಅಷ್ಟೇ ಮಾವ, ಅದರಲ್ಲೇ ತುಂಬಾ ಆತ್ಮತೃಪ್ತಿ, ಸಂತೋಷ ಸಿಗತ್ತೆ. ಇಷ್ಟಕ್ಕೂ ನಾ ಬೇರೆ ಯಾರಿಗೋಸ್ಕರನೂ ಬೇಡ್ಕೋತಿರ್ಲಿಲ್ಲ, ನಿಮ್ಗೋಸ್ಕರ ಮಾವ. ನೀವ್ ನಮ್ಮ ಫ್ಯಾಮಿಲಿಯವರೇ ಅಲ್ವಾ, ಇದ್ರಲ್ಲಿ ಆಶ್ಚರ್ಯ ಏನ್ ಬಂತು? ಅತ್ತೇನ್ ನೋಡೋಕ್ ಆಗ್ತಿಲ್ಲ ಮಾವ. ನನ್ ಮಗನ್ ಜೀವನ ಹೀಗಾಗೋಯ್ತಲ್ಲ ಅಂತ 3 ಹೊತ್ತು ಕೊರಗ್ತಿರ್ತಾರೆ. ನೀವಾದ್ರೂ ಅರ್ಥ ಮಾಡ್ಕೊಳ್ಳಿ ಮಾವ. ಇನ್ಮೇಲಿಂದ ಖುಷಿಯಾಗಿರ್ಬೇಕು ನೀವು, ಪ್ಲೀಸ್. ನಾನು ನಿಮ್ಮನ್ನ ಚಿಕ್ಕದ್ರಿಂದ ಖುಷಿಯಾಗಿರೋದನ್ನ ನೋಡಿದೀನಿ. ಈಗ ನಿಮ್ಮನ್ನ ಹೀಗಿರೋದು ನೋಡಕ್ ಆಗ್ತಿಲ್ಲ ಮಾವ. ನನ್ನ ಕೈಲಿ ಕೈ ಮುಗಿದು ಕೇಳ್ಕೊತೀನಿ. ಇನ್ಮೇಲಿಂದ ನೀವು ಖುಷಿಯಾಗಿರ್ಬೇಕು, ನಗ್ನಗ್ತಾ ಇರ್ಬೇಕು. ಇರ್ತೀನಿ. ನನಗೋಸ್ಕರ ಅಲ್ಲದೆ ಇದ್ರು ನಿನಗೋಸ್ಕರ, ಚಿಕ್ಕಮ್ಮಂಗೋಸ್ಕರ ಆದ್ರೂ ಖುಷಿಯಾಗಿರೋಕ್ಕೆ ಪ್ರಯತ್ನ ಪಡ್ತೀನಿ. ದಟ್ಸ್ ಲೈಕ್ ಅ ಗುಡ್ ಬಾಯ್. ನಾ ಬರ್ತೀನಿ ಮಾವ.